ಉತ್ತರ ಕರ್ನಾಟಕದ ಜನತೆಗೆ ಕಾರ ಹುಣ್ಣಿಮೆ ಸಂಭ್ರಮ. ಆದರೆ ಈ ಸಂಭ್ರಮವನ್ನು ಆಚರಿಸಿಕೊಳ್ಳಬೇಕಿದ್ದ ಬನಪಟ್ಟಿ ಕುಟುಂಬಕ್ಕೆ ಮಾತ್ರ ಕರಾಳ ದಿನವಾಗಿ ಪರಿಣಮಿಸಿದೆ. ಹಬ್ಬದ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಅಂತ ಹೊರಟಿದ್ದ ಕುಟುಂಬ ಮರಳಿ ಬಾರದ ಲೋಕಕ್ಕೆ ತಲುಪಿದೆ. ಕಾರ ಹುಣ್ಣಿಮೆ ಸಂಭ್ರಮದಲ್ಲಿದ್ದ ಕುಟುಂಬದಲ್ಲಿ ಈಗ ದುಃಖ ಮಡುಗಟ್ಟಿದೆ. ಇಂದು ಬಿಜಾಪುರದ ಐನಪುರ ಕ್ರಾಸ್ ಬಳಿ ಸಂಭವಿಸಿದ ಭೀಕರ ಅಪಘಾತಕ್ಕೆ ಒಂದೇ ಕುಟುಂಬದ 6 ಮಂದಿ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಚಾಲಕ ಸೇರಿ 5 ಗಂಭೀರ ಗಾಯಗೊಂಡಿದ್ದು, ಗಾಯಾಳುಗಳನ್ನ ಬಿಜಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ನಾವು ಗುಲ್ಬರ್ಗದವ್ರಿ ಸೌದತ್ತಿಗೆ ಹೋಗ್ಲಿಕ್ಕತ್ತಿದ್ದೇವ್ರಿ ದೇವ್ರಿಗೆ. ಸೌದತ್ತಿ ಗುಡ್ಡ ನಾವು 9 ಮಂದಿ ಇದ್ದೇವ್ರಿ. 3 ಜನ 4 ಜನ ಹಲ್ಲಕ್ಕರ್ರಿ, 5 ಜನ ಒಂದೇ ಮನೆಯವ್ರಿ. ಯಾರು ಅವರು ಚಿಕ್ಕಪ್ಪ ಸಣ್ಣವ ಇವ್ರ. ನಿಂತಿದ್ದ ಲಾರಿಗೆ ಕ್ರೂಸರ್ ಡಿಕ್ಕಿ ಹೊಡೆದ ಪರಿಣಾಮ ಈ ಘಟನೆ ನಡೆದಿದೆ. ಮೃತರು ಗುಲ್ಬರ್ಗದ ಬಸವನಗರದ ನಿವಾಸಿಗಳು. ಕಾರ ಹುಣ್ಣಿಮೆ ಹಬ್ಬದ ಹಿನ್ನೆಲೆ ನಿನ್ನೆ ರಾತ್ರಿ ಇವರೆಲ್ಲ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ತೆರಳಿದ್ದರು. ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಚಾಲಕನ ಅಜಾಗರೂಕತೆಯೇ ಘಟನೆಗೆ ಕಾರಣ ಎನ್ನಲಾಗಿದೆ. ಮೋಸ್ಟ್ಲಿ ಓವರ್ಟೇಕಿಂಗ್ ಇದೆ. ನಾವು ಇನ್ನೊಂದು ಗಾಡಿ ಇರಬೇಕಂತ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಡ್ಯಾಮೇಜ್ ಆಗಿದ್ದು ನೋಡ ಜೀಪು ಒಂದೇ ಗಾಡಿಯಿಂದ ಆಗಿಲ್ಲ ಅಂತ ಅನಿಸ್ತದೆ. ಬಟ್ ಆ ಟ್ರಕ್ನ ಒಂದು ಏನೋ ತಪ್ಪಿಲ್ಲ, ಅದು ಟ್ರಮಿನ್ ಗಾಡಿ ಒಂದು ಇವನ ಹೋಗಿ ಅವ್ನು ಹೊಡೆದಿದ್ದು ಕಾಣಿಸ್ತಾ ಇದೆ. ಅಪಘಾತದ ವಿಷಯ ತಿಳಿದ ಬನಪಟ್ಟಿ ಕುಟುಂಬಕ್ಕೆ ಬರಸಿಡಿಲು ಬಡದಿದೆ. ಕುಟುಂಬದ ಸದಸ್ಯರನ್ನು ಕಳೆದುಕೊಂಡ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದ್ದು, ಕುಟುಂಬದಲ್ಲಿ ದುಃಖ ಮಡುಗಟ್ಟಿದೆ. ಒಟ್ಟಾರೆ ಈ ಬಾರಿಯ ಕಾರ ಹುಣ್ಣಿಮೆ ಇವರ ಪಾಲಿಗೆ ಕರಾಳ ಹುಣ್ಣಿಮೆಯಾಗಿ ಮಾರ್ಪಟ್ಟಿರೋದು ದುರಂತ. ಬಿಜಾಪುರದಿಂದ ರಾಜು ಪಟೇಲ್ ಜೊತೆ ಗುಲ್ಬರ್ಗದಿಂದ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಇವಿಷ್ಟು ಈ ಕ್ಷಣದ ಸುದ್ದಿ. ಈಗ ತಲಹರಟೆ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.